ಕಂಡ್ರೆ ಎಷ್ಟು ಪ್ರೀತಿ. ಎಷ್ಟು ಅಂತ ಕೇಳ್ತಿಲ್ಲ, ನೀನೇ ನನ್ ಪ್ರಪಂಚ, ನೀನೇ ನನ್ ಪ್ರಾಣ ಅಲ್ವಾ. ಅಮ್ಮ, ಹಾಗಿದ್ರೆ ನನ್ನ ಮಾತು ಕೇಳ್ತೀಯಾ? ಓ, ಏನದು? ಐಸ್ ಕ್ರೀಮ್ ಬೇಕಾ, ಚಾಕ್ಲೇಟ್ ಬೇಕಾ? ಹೊಸ ಡಿಮಾಂಡ್ ಇಡ್ತಿದ್ಯಾ ಅನ್ಸ್ತಿದೆ. ಇಲ್ಲ ಅಮ್ಮ, ನಾನು ಬೇರೆ ಏನೋ ಕೇಳ್ತೀನಿ. ನೀನು ಅಂದ್ರೆ ಯಾವತ್ತು ಐಸ್ ಕ್ರೀಮ್ ಚಾಕ್ಲೇಟ್ ಏನು ಕೇಳಲ್ಲ. ಇದು ನಂಬಕ್ ಸಾಧ್ಯನೇ ಇಲ್ಲ ಬಿಡು. ಐಸ್ ಕ್ರೀಮ್ ತಿನ್ಬೇಡ ಅಂದ್ರೆ ನಮ್ಮ ಮಾತೇ ಕೇಳೋದಿಲ್ಲ ನೀನು. ಅಸ್ತಮಾ ಬರುತ್ತೆ ಅಂದ್ರೂ ಐಸ್ ಕ್ರೀಮೇ ತಿಂತೀಯ. ಇಲ್ಲ ಅಜ್ಜಿ, ಪ್ರಾಮಿಸ್. ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಯಾವತ್ತೂ ಕೇಳಲ್ಲ. ಆದ್ರೆ ಅಮ್ಮ ನಾನು ಹೇಳೋದಕ್ಕೆ ಒಪ್ಕೋಬೇಕು. ಸರಿ, ಅದೇನು ಅಂತ ಹೇಳು. ನೀನು ಮ್ಯಾಜಿಕ್ ಮಾಡಿಸಿ ಮದ್ವೆ ಆಗ್ತೀಯಾ? ನೀನು ಮ್ಯಾಜಿಕ್ ಮಾಡಿಸಿ ಮದ್ವೆ ಆಗ್ತೀಯಾ? ಹಾಯ್ ಡ್ಯಾಡ್, ಹೇಗಿದ್ದೀರಾ? ನನ್ನ ವಿಚಾರ ಬಿಡು ನಿಶಿ, ನೀನೇ ಹೇಗಿದೀಯಾ? ವಿಕ್ರಾಂತ್ ಮೀಟ್ ಮಾಡಿದ್ಯಾ? ಅವನ್ ಮನೇಲೇ ಇದೀನಿ ಡ್ಯಾಡಿ. ನನ್ನ ನೋಡಿದ ತಕ್ಷಣ ಅವನಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಸ್ವಲ್ಪ ಹುಷಾರು ಕಣೆ, ಹೋದ್ಸಲ ಮಾಡ್ಕೊಂಡಂಗೆ ಎಡವಟ್ ಮಾಡ್ಕೋಬೇಡ, ತಾಳ್ಮೆಯಿಂದ ಇರು. ಅಮ್ಮ, ನಾನ್ ಡಿಸೈಡ್ ಮಾಡ್ಕೊಂಡು ಅವನ್ ಮನ್ಸ್ ಗೆಲ್ಲೇಬೇಕು ಅಂತ ಬಂದಿದ್ದೀನಿ. ಯು ಡೋಂಟ್ ವರಿ. ಆಮೇಲೆ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಹಾ, ಏನು? ನನ್ನ ಮತ್ತೆ ವಿಕ್ರಾಂತ್ ಲೈನು ಫುಲ್ ಕ್ಲಿಯರ್ ಆಗಿದೆ. ಇವಾಗ ನಮ್ಮ ಮಧ್ಯೆ ಯಾರೂ ಇಲ್ಲ. ಅವನಿನ್ನು ಸಿಂಗಲ್ ಆಗೇ ಇದ್ದಾನೆ, ಮದ್ವೆನೂ ಆಗಿಲ್ಲ. ಪ್ರಜ್ಞಾ ಅಮ್ಮ ಇದಾರಲ್ಲ, ಅವ್ರ ಜೊತೆನೇ ಇದ್ದಾನೆ. ಮದ್ವೆ ಆಗದೆ ಇರ್ಬೋದು, ಅಕಸ್ಮಾತ್ ಗರ್ಲ್ ಫ್ರೆಂಡ್ ಏನಾದ್ರು. ಮಾಮ್, ನನ್ಗಷ್ಟು ಗೊತ್ತಾಗಲ್ವಾ? ಆ ಥರ ಯಾರೂ ಇಲ್ಲ. ಅದು ಯಾವ ಗ್ಯಾರಂಟಿ ಮೇಲೆ ಹೇಳ್ತೀಯಾ? ಮಾಮ್, ಗರ್ಲ್ ಫ್ರೆಂಡ್ ಇದ್ರೆ 24/7 ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಇರ್ತಾರೆ. ಆದ್ರೆ ವಿಕ್ಕಿ ಹಾಗಲ್ವೇ ಅಲ್ಲ. ಹಿ ಈಸ್ ವೆರಿ ವರ್ಕೋಹಾಲಿಕ್. ಅವನ್ ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಮುಂದೆನೆ ಕೂತ್ಕೊಂಡು ವರ್ಕ್ ಮಾಡ್ತಾನೆ ಇರ್ತಾನೆ. ಯಾರ್ ಜೊತೆ ಆದ್ರೂ ಚಾಟ್ ಮಾಡೋದಾಗ್ಲಿ, ಯಾವಾಗ್ಲೂ ಫೋನಲ್ಲಿ ಮಾತಾಡ್ತಿರೋದೇ ಆಗ್ಲಿ, ಆ ತರ ಹ್ಯಾಬಿಟ್ಸೇ ಇಲ್ಲ ಅವನ್ಗೆ. ಡೋಂಟ್ ವರಿ ಮಮ್ಮ, ಈ ಸಲ ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿರೋ ತರ ಯಾವುದೇ ರೀತಿ ಎಡ್ವರ್ಟ್ ಮಾಡ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ಒಪ್ಪಿಸ್ತೀನಿ. ಯಾರನ್ನು ಒಪ್ಪಿಸ್ತೀಯ ನಿಶಿ? ಮಾಮ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ವಿಕ್ಕಿ, ಅದೇನು ಅಂದ್ರೆ ಮೈ ಮಾಮ್ ಅಂಡ್ ಡ್ಯಾಡ್ ಟೆನ್ಷನ್ ಆಗ್ಬಿಟ್ಟಿದ್ರು ತುಂಬಾ. ಟೆನ್ಷನ್ ಯಾಕೆ? ಅದೇ ನನ್ನ ಓನ್ ಬ್ರ್ಯಾಂಡ್ ಔಟ್ಲೆಟ್ನ ಇಲ್ಲೇ ಓಪನ್ ಮಾಡ್ಬೇಕು ಅಂತಿದ್ನಲ್ಲ. ಹಾ, ಬ್ಯಾಂಗ್ಳೂರ್ ಬಿಟ್ಟು ನೀನ್ ಏನಕ್ಕೆ ಅಲ್ಲಿ ಎಲ್ಲೋ ಹೋಗಿ ಓಪನ್ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ರು. ಅಲ್ಲ, ಇವರೆಲ್ಲ ಬೆಂಗಳೂರು ಬಿಟ್ರೆ ಬೇರೆ ಲೈಫೇ ಇಲ್ಲ, ಬಿಸ್ನೆಸ್ ಗ್ರೋತೇ ಇಲ್ಲ ಅಂತ ಯಾಕೆ ಅನ್ಕೋತಾರೆ? ಎಕ್ಸಾಕ್ಟ್ಲಿ, ಅದನ್ನೇ ನಾನು ಹೇಳ್ತಾ ಇದ್ದೆ. ನಮಗ್ ಒಳ್ಳೊಳ್ಳೆ ಕ್ಲೈಂಟ್ ಸಿಕ್ಕರೆ ಅದೇನೂ ಸಮಸ್ಯೆ ಆಗಲ್ಲ. ಕ್ಲೈಂಟ್ಸ್ನ ನಾನು ಒಪ್ಪಿಸ್ತೀನಿ ಅಂತ ಹೇಳ್ತಿದ್ದೆ. ಅಷ್ಟ್ರೊಳಗೆ ನೀನ್ ಬಂದೆ. ಎನಿವೆ, ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ ಯು ಸೋ ಮಚ್ ವಿಕ್ಕಿ.